ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ್ ಜೊನಳ್ಳಿ. ಉದ್ಯೋಗ ನೇಮಕಾತಿ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ಮತ್ತು ಉದ್ಯೋಗಾಕಾಂಕ್ಷಿಗಳ ಪ್ರತಿಭಟನೆಯ ಬಳಿಕ ಆ ಕಿಚ್ಚನ್ನು ನೋಡಿ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಳ್ತು ಉದ್ಯೋಗ ನೇಮಕಾತಿ ಸಂಬಂಧಪಟ್ಟಂತೆ. ಆದ್ರೆ ಒಳ ಮೀಸಲಾತಿ ಉದ್ಯೋಗ ನೇಮಕಾತಿಯಲ್ಲಿ ಒಳ ಮೀಸಲಾತಿ ಸಂಬಂಧಪಟ್ಟಂತೆ ಸರ್ಕಾರ ಗೊಂದಲದಲ್ಲಿರುವಂತದ್ದು. ಒಳ ಮೀಸಲಾತಿ ಕೊಟ್ಟು ನೇಮಕಾತಿ ಮಾಡಬೇಕು, ಒಳ ಮೀಸಲಾತಿ ಜಾರಿ ಮಾಡಬೇಕು ಅನ್ನುವಂಥದ್ದು ಹೋರಾಟಗಾರರ ಆಗ್ರಹ ಆಗಿರುವಂತದ್ದು. ಈ ಸಂಬಂಧಪಟ್ಟಂತೆ ಕಳೆದ ಸಚಿವ ಸಂಪುಟ ಸಭೆಯಲ್ಲಿ ಸುದೀರ್ಘ ಚರ್ಚೆ ನಡೆಸಿದ್ರು ಕೂಡ ಯಾವುದೇ ನಿರ್ಧಾರಕ್ಕೆ ಬರೋಕೆ ವಿಫಲ ಆಗಿರುವಂತದ್ದು. ಮತ್ತೊಂದು ಸುತ್ತಿನ ಸಭೆಯನ್ನ ಕರೆದಿರುವಂತದ್ದು. ನಿಜಕ್ಕೂ ಕೂಡ ಒಳ ಮೀಸಲಾತಿ ಜಾರಿ ಕ್ಲಿಷ್ಟಕರವಾಗಿದೆಯಾ ಅಥವಾ ಸರ್ಕಾರ ಖುದ್ದು ಎಡವಟ್ಟು ಮಾಡಿದ್ಯಾ? ಈ ಸಂಬಂಧಪಟ್ಟಂತೆ ನಮ್ಮ ಜೊತೆ ಒಳ ಮೀಸಲಾತಿ ಪರ ಹೋರಾಟಗಾರರು ನಮ್ಮ ಜೊತೆ ಇದ್ದಾರೆ, ಮುಖಂಡರಿದ್ದಾರೆ. ಕೇಶವಮೂರ್ತಿ ನಮ್ಮ ಜೊತೆ ಇದ್ದಾರೆ, ಇವರು ಒಳ ಮೀಸಲಾತಿ ಹೋರಾಟಗಾರರು. ಮತ್ತು ಜೊತೆಗೆ ರಿಟೈರ್ಡ್ IAS ಅಧಿಕಾರಿ ಭೀಮಾಶಂಕರ್ ಅವರು ಇದ್ದಾರೆ ನಮ್ಮ ಜೊತೆ. ಅವರು ಕೂಡ ನಮ್ಮ ಜೊತೆ ಮಾತಾಡ್ತಾರೆ, ಸಾಕಷ್ಟು ವಿಶ್ಲೇಷಣೆ ಮಾಡ್ತಾರೆ ಮತ್ತು ಜೊತೆಗೆ ಸಂಬಂಧಪಟ್ಟಂತೆ ಏನ್ ಆಗ್ಬೇಕು ಅನ್ನೋದು ಕೂಡ ಮಾತಾಡ್ತಾರೆ. ಕಾರ್ಯಕ್ರಮ ಸ್ವಾಗತ ಸರ್. ನಮಸ್ಕಾರ ಎಲ್ಲರಿಗೂ. ಸಂಬಂಧಪಟ್ಟಂತೆ ಹೋರಾಟ ಮಾಡ್ತಾ ಇರುವಂತದ್ದು ಈಗ ನೇಮಕಾತಿ ಸಂಬಂಧಪಟ್ಟಂತೆ ಆದೇಶ ಮಾಡಿದ್ದಾರೆ. ಏನ್ ಸರ್ ಒಳ ಮೀಸಲಾತಿ ಜಾರಿ ಮಾಡೋ ಸಂಬಂಧಪಟ್ಟಂತೆ ಏನ್ ಕಗ್ಗಂಟಾಗಿರೋದು ಯಾಕೆ? ಏನ್ ಹೇಳಕ್ ಬಯಸ್ತೀರಾ ಸರ್? ಮೊದಲನೇದಾಗಿ ನಾನು ಹೇಳ್ಬೇಕಂದ್ರೆ ಆಗಸ್ಟ್ 1, 2024 ಸುಪ್ರೀಂ ಕೋರ್ಟ್ ಆದೇಶ ಆದಾಗ್ಲಿಂದನೂ ಕೂಡ ಏನೇನು ಸಮಸ್ಯೆಗಳು ಮತ್ತೆ ತೊಡಕುಗಳು ಅಂತ ಹೇಳ್ತಾ ಇದಾರೋ ಅದೆಲ್ಲದಕ್ಕೂ ಕಾರಣ ಸರ್ಕಾರನೇ. ಯಾವುದೇ ಕಾರಣಕ್ಕೂ ಅದು ಕಾನ್ಸ್ಟಿಟ್ಯೂಷನ್ ಒಂದು ತಾಂತ್ರಿಕ ತೊಂದರೆಗಳಿಂದ ಉದ್ಭವ ಆಗಿದ್ದಲ್ಲ. ಅದು ನಮ್ಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಎಲ್ಲವೂ ಸರ್ಕಾರದ ನಿರ್ಲಕ್ಷ್ಯ ಧೋರಣೆಯಿಂದ ಸ್ಟಾರ್ಟ್ ಆಗಿರ್ತಕ್ಕಂಥ ಸಮಸ್ಯೆಗಳವು. ಏನಾಗಿದೆ, ಹೈಕೋರ್ಟ್ ನಲ್ಲಿ 50% ಇದೆ ಅಂದ್ರೆ 50 ಕೊಡ್ಬೇಕಾ ಅಥವಾ 56% ಕೊಡ್ಬೇಕಾ ಅನ್ನೋದು ಹೈಕೋರ್ಟ್ ಹೋಗಿದಾರೆ ಅನ್ನೋದು ಸರ್ಕಾರಕ್ಕೆ ಗೊತ್ತು. ಆಮೇಲೆ ಇನ್ನೊಂದ್ ಕಡೆ ಅಲೆಮಾರಿಗಳು ಮತ್ತೆ ಬಹಳ ಅತಿ ಹಿಂದುಳಿದ ಅಲೆಮಾರಿ ಸಮುದಾಯಗಳು ಏನಿದ್ದಾರೆ ಅವ್ರಿಗೂ ಕೂಡ ನಮ್ಗೆ 1% ಕೊಟ್ಟಿಲ್ಲ ಅನ್ನೋದು ಹೋಗಿರೋದು ಗೊತ್ತು ಅವ್ರಿಗೆ. ಅವೆರಡನ್ನು ಕೂಡ ಪ್ರಶ್ನೆ ಮಾಡಿದ್ದು ರಾಜ್ಯಪಾಲರು ಅಂಕಿತ ಹಾಕೋಕ್ಕಿಂತ ಮುಂಚೆ ರಾಜ್ಯಪಾಲರೇ ಪ್ರಶ್ನೆ ಮಾಡೋರು, ಏನು ಈ ಸಮಸ್ಯೆಗಳಿಗೆ ನೀವೇನ್ ಸ್ಪಷ್ಟೀಕರಣ ಕೊಡ್ತೀರಾ ಅಂತ ಅನ್ಬಿಟ್ಟು. ಆದ್ರೆ ಸರ್ಕಾರದವರು ಸ್ಪಷ್ಟೀಕರಣ ಕೊಡ್ಲೇ ಇಲ್ಲ, ಮೌನವಾಗಿ ಇದ್ಬಿಟ್ಟು ಏನು ಫಸ್ಟ್ ಕಳ್ಸಿದ್ರು ಅದೇ ನೋಟನ್ನ ಮತ್ತೆ ಕಳ್ಸಿದ್ರು. ಒಂದು ಕಾನ್ಸ್ಟಿಟ್ಯೂಷನ್ ಕ್ರೈಸಿಸ್ ಅಲ್ಲಿ ರಾಜ್ಯಪಾಲರನ್ನ ಸಿಕ್ಕಾಕ್ಸಿದ್ರು. ಏನಂತಂದ್ರೆ ಸೆಕೆಂಡ್ ಟೈಮ್ ರಾಜ್ಯಪಾಲರು ವಾಪಸ್ ಕಳ್ಸಂಗಿಲ್ಲ, ಅನಿವಾರ್ಯವಾಗಿ ಸೈನ್ ಹಾಕಲೇಬೇಕು. ಇವ್ರು ಯಾವ್ದ ಗೊಂದಲಗಳಿಗೂ ಕೂಡ ಉತ್ತರವನ್ನ ಕೊಡದೆ, ಸ್ಪಷ್ಟೀಕರಣವನ್ನ ಕೊಡದೆ, ಹಳೇ ಬಿಲ್ ಅನ್ನ ಏನ್ ಕಳ್ಸಿರೋ ಅದೇ ಬಿಲ್ ಅನ್ನ ಕಳಿಸಿ ರಾಜ್ಯಪಾಲರು ಅನಿವಾರ್ಯವಾಗಿ ಅವರು ಬಿಲ್ ಪಾಸ್ ಮಾಡಂಗೆ ಮಾಡಿದ್ರು. ಅಲ್ಲಿವರೆಗೂ ಇವರು ಮೌನವಾಗಿದ್ರು, ಆ ಸಮಸ್ಯೆ ಬಗ್ಗೆ ಒಂದು ಮಾತು ಆಡ್ಲಿಲ್ಲ. ಯಾವಾಗ ಅಲ್ಲಿ ರಾಜ್ಯಪಾಲರು ಬಿಲ್ ಸೈನ್ ಮಾಡ್ತಾ ಇದಾರೆ ಅಂತ ಗೊತ್ತಾಯ್ತೋ ಆ ದಿನನೇ ಕ್ಯಾಬಿನೆಟ್ ಅನ್ನ ಕರ್ಕೊಂಡು ಅವರು 56,432 ಹುದ್ದೆಗಳನ್ನ ನಾವು ಹಿಂದಿನ ಹಳೆ ಮೀಸಲಾತಿ ಪದ್ಧತಿ ಪ್ರಕಾರ 15% ರಿಲೀಸ್ ಮಾಡ್ಬೇಕು, ಯಾಕೆಂದ್ರೆ ಹೈಕೋರ್ಟ್ ಅಲ್ಲಿ ಇದೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಸರ್ಕಾರನೇ 50%, ಈಗ 50% ಒಪ್ಕೊಂಡು ಓಬಿಸಿಗಳಿಗೆ ಆಲ್ರೆಡಿ ಒಳ ಮೀಸಲಾತಿ ವರ್ಗೀಕರಣ ಕೊಡ್ತಾ ಇದಾರೆ. 50% ಒಪ್ಕೊಂಡು ಮೀಸಲಾತಿ ಕೊಡಕ್ಕೆ ಸಾಧ್ಯವಾಗುತ್ತೆ, ಒಳ ಮೀಸಲಾತಿ ಯಾಕೆ ಕೊಡಕ್ ಸಾಧ್ಯ ಆಗಲ್ಲ ಇವ್ರಿಗೆ? ಸುಪ್ರೀಂ ಕೋರ್ಟ್ ಕಾನೂನು ಕೂಡ ಅಡಚಣೆ ಇಲ್ಲ ಅವ್ರಿಗೆ, ಆಯ್ತಾ? ಆಮೇಲೆ ಸದಾಶಿವ ಅವರು 15%ಗೆ ಮೀಸಲಾತಿಯನ್ನ ಮಾಡಿರ್ತಕ್ಕಂಥದ್ದು. 15% 6, 5 ಮತ್ತೆ 6, 5, 3 ಮತ್ತೆ 1 ಅಂತ ಮಾಡಿದ್ರು. ಯಾರು? ಜಸ್ಟಿಸ್ ಸದಾಶಿವ ಅವರು. ಈಗ ಅದನ್ನ ABC 3 ಗುಂಪಿನವ್ರು ಮಾಡಿದ್ದಾರೆ. ಜಸ್ಟಿಸ್ ಸದಾಶಿವ ಅವರು ಹೇಳಿದ್ದು ಲೆಕ್ಕಕ್ಕಿಲ್ಲ ಇವ್ರಿಗೆ. ಆಮೇಲೆ ಯಾರು ನಾಗಮೋಹನ್ ದಾಸ್ ಅವರು ಹೇಳಿದ್ದು ಲೆಕ್ಕಕ್ಕಿಲ್ಲ. ಮಾಧುಸ್ವಾಮಿ ಅವರು ಮಾಡಿದ್ದು ಲೆಕ್ಕಕ್ಕಿಲ್ಲ. ಯಾವ ಆಯೋಗದ ವರದಿಯನ್ನು ಕೂಡ ಪರಿಗಣನೆಗೆ ತಗೊಳ್ಳದೆ ತಮ್ಮದೇ ಆದ ಜಾತಿವಾದದ ಆಧಾರದ ಮೇಲೆ ಅವರು ತಮ್ಮದೇ ಆದ 3 ಗುಂಪುಗಳು ಬೇಕಾಗಿರೋದನ್ನ ಮಾಡ್ಕೊಂಡು ಎಲ್ಲಾ ಸ್ಪೃಶ್ಯ ಜಾತಿಗಳನ್ನ ತಗೊಂಡೋಗಿ ಬೇರೆ ಕಡೆಗೆ ಹಾಕಿ ಗೊಂದಲಗಳು ಎಲ್ಲ ಇವರೇ ಸೃಷ್ಟಿ ಮಾಡಿರೋದು, ಆಯ್ತಾ? ಎಲ್ಲ ಸೃಷ್ಟಿ ಮಾಡಿ ಕಡೆ ಲಾಸ್ಟಿಗೆ ಇವಾಗ ಏನಂತಾರೆ, ಕಾನೂನು ತೊಡಕಾಗ್ಬಿಟ್ಟಿದೆ, ಹೈಕೋರ್ಟ್ ಹಿಂಗಂತ ಹೇಳಿದೆ 50%, ಆದ್ರಿಂದ ನಾವು ಒಳ ಮೀಸಲಾತಿ ಕೊಡೋ ಜಾಗದಲ್ಲಿ ಒಳ ಮೀಸಲಾತಿ ಯಾಕೆ ಕೊಡಕ್ಕಾಗಲ್ಲ? ಅವರು ಮೊನ್ನೆ ಸಚಿವ ಸಂಪುಟ ಸಭೆ ಬಳಿಕ ನಿಮ್ಗೆ ಕಾನೂನು ಸಚಿವರು ಅಥವಾ ಸಂಬಂಧಪಟ್ಟ ಸಚಿವರನ್ನೆಲ್ಲ ಕೇಳಿದ ಸಂದರ್ಭದಲ್ಲಿ ಒಂದು ಈಗ ಹೈಕೋರ್ಟ್ ಕಡೆ ಹೇಳ್ತಾರೆ ಕಾನೂನು ತೊಡಕಿದೆ ಅಂತ ಹೇಳ್ತಾರೆ, ಈ ಸಂಬಂಧಪಟ್ಟಂತೆ ಸ್ಟೇ ಸಿಕ್ಕಿದೆ ಅಂತ ಮಾತಾಡ್ತಾರೆ. ನಿಜವಾಗ್ಲೂ ಕೂಡ ಹೈಕೋರ್ಟ್ ನಲ್ಲಿ ಸ್ಟೇ ಇದೆಯಾ, ಕಾನೂನು ತೊಡಕಿದೆಯಾ? ಸ್ಟೇ ಸಿಕ್ಕಿಲ್ಲ. ಹೈಕೋರ್ಟ್ ಏನಂತ ಹೇಳಿದೆ ಅಂತಂದ್ರೆ ಬಹಳ ಸ್ಪಷ್ಟವಾಗಿ ಹೇಳಿದೆ ಹೈಕೋರ್ಟ್, ನೀವು 50% ಒಳಗೆ ಮಾಡ್ಕೊಳ್ಳೋದಾದ್ರೆ ಯಾವುದೇ ಒಳ ಮೀಸಲಾತಿಗೆ ತೊಂದರೆ ಇಲ್ಲ, ನೀವು ಒಳ ಮೀಸಲಾತಿ ಧಾರಾಳವಾಗಿ ಮಾಡ್ಕೋಬಹುದು. 50% ಅಬೌವ್ ಕ್ರಾಸ್ ಆಗ್ಬಾರ್ದು. ಆಮೇಲೆ ಒಳ ಮೀಸಲಾತಿ ಬಗ್ಗೆ 1% ಕೂಡ ಹೈಕೋರ್ಟ್ ಮಾತಾಡಿಲ್ಲ. ಹೈಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ, 50% ಒಳಗೆ ಮಾಡ್ಕೊಳ್ಳೋದಾದ್ರೆ ಮಾಡ್ಕೊಳ್ಳಿ, ಇಲ್ಲ 56 ಮಾಡೋದಾದ್ರೆ ನೀವು ಅದಕ್ಕೆ ಬೇರೆ ತರ ಕ್ಲಾರಿಫಿಕೇಶನ್ ಕೊಡ್ಬೇಕಾಗತ್ತೆ ಅಂತ ಹೈಕೋರ್ಟ್ ಕೇಳಿರೋದು. ಆದ್ರೆ ಒಳ ಮೀಸಲಾತಿ ಎಲ್ಲೂ ಕೂಡ ತೊಡಕಾಗುವಂಗೆ ಹೈಕೋರ್ಟ್ ಮಾತಾಡಿಲ್ಲ ಮತ್ತು ಸ್ಟೇ ಕೂಡ ಕೊಟ್ಟಿಲ್ಲ.
ಇವರು ಸುಮ್ನೆ ಸುಳ್ಳನ್ನ ಹಬ್ಬಿಸ್ತಾ ಇರೋದು. ಎಲ್ಲೋ ತಾಂತ್ರಿಕ ದೋಷ ಆಗೋಗ್ಬಿಟ್ಟಿದೆ ಅಂತ ಅನ್ಬಿಟ್ಟು ಒಂಥರ ಮೌಢ್ಯವನ್ನ ಬಿತ್ತಾರೆ, ಮೂಢನಂಬಿಕೆಗಳು ಬಿಡ್ತಾರಲ್ಲ, ಮನುವಾದಿಗಳು ಮೂಢನಂಬಿಕೆ ಬಿತ್ತಂಗೆ ಇವರು ಮೂಢನಂಬಿಕೆ ಬಿತ್ತಾ ಇದಾರೆ ಹೈಕೋರ್ಟ್ ಅಂತ ತೋರಿಸ್ಬಿಟ್ಟು ನಮ್ಗೆ. ಈಗ ಎಲ್ಲವೂ ಕೂಡ ಕರೆಕ್ಟ್ ಆಗಿದ್ರೆ ಯಾಕೆ ಇವರು ಹಂಗೆ ಒಳ ಮೀಸಲಾತಿ ಜಾರಿ ಮಾಡ್ತಾ ಇಲ್ಲ? ಏನ್ ಕಾರಣ ಅಂದ್ರೆ ಸಚಿವರ ವಿರೋಧ ಅಂತನೋ ಅಥವಾ ಇಚ್ಛಾಶಕ್ತಿ ಇಲ್ಲ ಅಂತನೋ? ಇಚ್ಛಾಶಕ್ತಿ ಇಲ್ಲ, ರಾಜಕೀಯ ಇಚ್ಛಾಶಕ್ತಿ ಇಲ್ಲ. ಏನಾಗಿದೆ ಅಂತಂದ್ರೆ ಇರತಕ್ಕಂತ ಮಾಹಿತಿಗಳ ಪ್ರಕಾರ ಸಮಸ್ಯೆ ಏನಾಗಿದೆ ಅಂತಂದ್ರೆ ರೋಸ್ಟರ್ ಸಿಸ್ಟಮ್ ಅಲ್ಲಿ ಗ್ರೂಪ್ ಎ ನಲ್ಲಿ ಮಾದಿಗರಿಗೆ ಹೆಚ್ಚಿನ ಅವಕಾಶಗಳು ಹಿಂದೆ ಕಳೆದು ಹೋಗಿರ್ತಕ್ಕಂಥ ಅವಕಾಶಗಳು ಮರುಕಳಿಸಿ ಸಿಗುವಂತ ಅವಕಾಶಗಳಿದಾವೆ ಮೊದಲನೇ ಆದ್ಯತೆ ಮೇರೆಗೆ. ಮುಂದೆ ಉದ್ಭವ ಆಗ್ತಕ್ಕಂತ ಉದ್ಯೋಗಾವಕಾಶಗಳು ಏನಿದಾವೋ ಅದರಲ್ಲಿ ಮಾತ್ರ ನೀವು ಒಳ ಮೀಸಲಾತಿ ವರ್ಗೀಕರಣ ತಗೊಳ್ಳೋದಾದ್ರೆ ನಾವು ಒಳ ಮೀಸಲಾತಿ ವರ್ಗೀಕರಣ ಇಲ್ಲ ಅಂದ್ರೆ ಅವ್ರ ಏನಾಗುತ್ತೆ ಅಂತಂದ್ರೆ ಈಗಾಗಲೇ ಬಹಳಷ್ಟು ಪರ್ಸೆಂಟೇಜ್ ಅಷ್ಟು ಅಂದ್ರೆ ಬಹುಸಂಖ್ಯಾತರು ಬೇರೆ ಸಮುದಾಯ ಅಂದ್ರೆ ಅಸ್ಪೃಶ್ಯ ಸಮುದಾಯಗಳಲ್ಲೇ ನಮ್ಮ ವಲಯ ಸಮುದಾಯದವರಾಗ್ಬೋದು, ಬೋವಿ ಸಮುದಾಯದವರಾಗ್ಬೋದು, ಲಂಬಾಣಿ ಸಮುದಾಯದವರಾಗ್ಬೋದು ಸಾಕಷ್ಟು ಅಧಿಕಾರಗಳನ್ನ ಪಡ್ಕೊಂಡಿದ್ದಾರೆ. ನಮ್ಗೆ ಸಿಕ್ಕಿರೋದು ಬರೀ 2% ಅಷ್ಟೇ ಮಾದಿಗರಿಗೆ. ಉಳಿದಂತ ಪರ್ಸೆಂಟೇಜ್ ಇನ್ನು ಉದ್ಭವ ಆಗ್ತಕ್ಕಂಥ ಹುದ್ದೆಗಳೆಲ್ಲ ಅವ್ರಿಗೆ ಹೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇದಕ್ಕೆ ತಡೆ ಹಿಡಿಬೇಕು ಹೆಂಗಾರು ಮಾಡಿ. ಈ ಮುಂದೆ ಉದ್ಭವ ಆಗ್ತಕ್ಕಂಥ ಉದ್ಯೋಗಕ್ಕೆ ಮಾತ್ರನೇ ಒಳ ಮೀಸಲಾತಿ ಅಳವಡಿಕೆ ಆಗಂಗ್ ಮಾಡ್ಬೇಕು ಅಂತ ಹೇಳಿ ತಾಂತ್ರಿಕ ಗೊಂದಲಗಳ ಮೌಢ್ಯವನ್ನ ಹುಟ್ಟಾಕ್ಬಿಟ್ಟು ಇವರು ರಾತ್ರೋರಾತ್ರಿ ಒಳ ಮೀಸಲಾತಿ ವರ್ಗೀಕರಣನ ಧಿಕ್ಕರಿಸಿ 56,432 ಹುದ್ದೆಗಳು ಸ್ಯಾಂಕ್ಷನ್ ಮಾಡ್ಕೊಂತಾರೆ. ಮತ್ತೆ ವಿತಿನ್ 48 ಅವರ್ಸ್ ಅಲ್ಲಿ ಜೀವೋ ತಗೊಂಡ್ಬರ್ತಾರೆ. ನಾವು ಒಳ ಮೀಸಲಾತಿ ವರ್ಗೀಕರಣ ಮಾಡಿದಾಗ ಕೂಡ ವಾರಗಟ್ಲೆ ತಗೊಂಡ್ರು ಜೀವೋ ಮಾಡೋದಕ್ಕೆ. ಆದ್ರೆ ಇವತ್ತು ವಿತಿನ್ 48 ಅವರ್ಸ್ ಅಲ್ಲಿ ಜೀವೋ ತಗೊಂಡ್ಬರ್ತಾರೆ. ಅಂದ್ರೆ ಎಲ್ಲವೂ ಕೂಡ ಪ್ರಿಪೇರ್ ಆಗಿ ಮಾಡ್ತಿರ್ತಕ್ಕಂಥ, ಹುಟ್ಟು ಹಾಕಿರ್ತಕ್ಕಂಥ, ಸೃಷ್ಟಿ ಮಾಡಿರ್ತಕ್ಕಂಥ ಸನ್ನಿವೇಶಗಳು ನಮ್ಗೆ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದ್ವು ಸರ್. ಮುಂದಿನ ಹೋರಾಟ ಸರ್, ಈಗ ಮುಂದೆ ಒಂದೇಳು ಉಪಚುನಾವಣೆ ಬಂದ್ರೆ ಅದಕ್ಕೆ ಕೋಡ್ ಆಫ್ ಕಂಡಕ್ಟ್ ಅಂತ ಬರುತ್ತೆ. ನಂತರ ಮುಂದಿನ ಬೇರೆ ಬೇರೆ MLC ಚುನಾವಣೆ ಬಂದ್ರೆ ಕೋಡ್ ಆಫ್ ಕಂಡಕ್ಟ್ ಅಂತ ಬರುತ್ತೆ. ಸೊ ಹಿಂಗೆಲ್ಲ ಹೋದ್ರೆ ಮತ್ತೆ ಮುಂದೆ ಒಂದೂವರೆ ವರ್ಷಕ್ಕೆ ಎಲೆಕ್ಷನ್ ಕೂಡ ಸಂಬಂಧಪಟ್ಟಂತೆ ಕೂಡ ಶುರು ಆಗುತ್ತೆ. ಸೊ ಈ ರೀತಿ ಇರುವ ಹಿನ್ನೆಲೆಯಲ್ಲಿ ಈಗ ನಿಮ್ಮ ಮುಂದಿನ ಹೋರಾಟ, ಮುಂದಿನ ನಡೆ ಏನು? ಒಂದ್ ವೇಳೆ ಇವರು ಒಳ ಮೀಸಲಾತಿ ಜಾರಿ ಮಾಡ್ಲಿಲ್ಲ ಅಂತಂದ್ರೆ ಮುಂದಿನ ಹೋರಾಟ ನಾವು ಈ ತಿಂಗಳು 12ನೇ ತಾರೀಕು ರಾಜ್ಯ ಮಟ್ಟದಲ್ಲಿ ಬೃಹತ್ ಪ್ರತಿಭಟನಾ ಕಾರ್ಯಕ್ರಮವನ್ನ ಕರೆದಿದೀವಿ. ಸಮಾವೇಶ ಮಾಡ್ತಾ ಇದ್ವಿ ಫ್ರೀಡಂ ಪಾರ್ಕ್ ಅಲ್ಲಿ. ಅವತ್ತು ಸಂಜೆ ಕ್ಯಾಬಿನೆಟ್ ಇದೆ. ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಆಗ್ಲಿಲ್ಲ ಅಂತಂದ್ರೆ ನಾವು ಆ ಹೋರಾಟನ ಹಂಗೆ ಕಂಟಿನ್ಯೂ ಮಾಡ್ತೀವಿ ಅನಿರ್ದಿಷ್ಟ ಅವಧಿ. ಆಮೇಲೆ ಅದಕ್ಕೂ ಇನ್ನೊಂದ್ ಹೆಜ್ಜೆ ಮುಂದೆ ಹೋಗಿ ನಾವು ಮುಂದಿರ್ತಕ್ಕಂಥ ಉಪಚುನಾವಣೆಯಲ್ಲೂ ಕೂಡ ನಾವು ಪಕ್ಷದ ವಿರೋಧ ನಿಲುವನ್ನು ವ್ಯಕ್ತಪಡಿಸ್ತೀವಿ. ಆಮೇಲೆ ಬಹಳ ಮುಖ್ಯವಾಗಿ ಇವೆಲ್ಲವೂ ನಡೀತಾ ಇರೋದು ಸಂವಿಧಾನದ ಉಲ್ಲಂಘನೆ ಆಗ್ಬೋದು, ಸುಪ್ರೀಂ ಕೋರ್ಟ್ ನ ಆದೇಶದ ಉಲ್ಲಂಘನೆ ಆಗಿರ್ಬೋದು. ಎಲ್ಲ ಉಲ್ಲಂಘನೆಗಳು ಕೂಡ ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು. ಈ ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ರಾಜಕೀಯ ಇಚ್ಛಾಶಕ್ತಿ ಇಲ್ಲದೆ ಇರೋದ್ರಿಂದ ನಾವು ವೋಟ್ ಬ್ಯಾಂಕ್ ಮೂಲಕನೇ ಈ ಕಾಂಗ್ರೆಸ್ ಪಕ್ಷದ ಆಡಳಿತ ಪಕ್ಷಕ್ಕೆ ಉತ್ತರವನ್ನು ಕೊಡಬೇಕು ಅಂತ ತೀರ್ಮಾನ ತಗೊಂಡಿದೀವಿ ಮಾದಿಗ ಸಮುದಾಯದವರು. ಕೇಶವಮೂರ್ತಿ ಅವರು, ನೀವು ವೋಟ್ ಬ್ಯಾಂಕ್ ಅಂತ ಹೇಳಿದಕ್ಕೆ ಈ ಪ್ರಶ್ನೆ ನಾನು ಕೇಳ್ತಾ ಇದ್ದೀನಿ. ವೋಟ್ ಬ್ಯಾಂಕ್ ಅನ್ನೋದು ಎಲ್ಲಾ ರಾಜಕಾರಣಿಗಳು ಕೂಡ ಅವ್ರದೇ ಆದಂತ ವೋಟ್ ಬ್ಯಾಂಕ್ ಮತ್ತೆ ಎಲ್ಲಾ ಸಮುದಾಯದನ್ನು ಕೂಡ ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಳ್ತಾರೆ. ನನ್ನ ಪ್ರಶ್ನೆ, ಈಗ ಈ ಸಂಬಂಧಪಟ್ಟಂತ ಸಚಿವರು, ಒಳ ಮೀಸಲಾತಿ ಪರವಾಗಿರ್ಬೇಕಾದಂತ ಸಚಿವರು, ಅದರ ಪರವಾಗಿ ದನಿ ಎತ್ತಬೇಕಾದಂತ ಸಚಿವರು ಕೇವಲ ಹೇಳಿಕೆ ಕೊಟ್ರೆ ಸಾಕಾಗುತ್ತಾ? ಇಲ್ಲ ಸರ್, ಹೇಳಿಕೆ ಕೊಟ್ರೆ ಸಾಕಾಗಲ್ಲ. ಅಂದ್ರೆ ಸಚಿವರುಗಳು ಈಗಾಗಲೇ ಧ್ವನಿ ಎತ್ತಿದ್ದಾರೆ. ಅಲ್ಲಿ ಏನಾಗಿದೆ ಅಂದ್ರೆ ರಾಜಕೀಯ ಪ್ರಾಬಲ್ಯತೆ ಮತ್ತು ಮಲತಾಯಿ ಧೋರಣೆ ಮತ್ತೆ ಎಲ್ಲವೂ ಕೂಡ ಕಾಡಿದೆ ನಮ್ಗೆ. ಮೊನ್ನೆ ನಮ್ಮ ಮಾದಿಗ ಸಮುದಾಯದ ಸಚಿವರುಗಳು ಕೂಡ ಬಹಳ ಅಗೌರವಾಗಿ ಕಂಡಿದ್ದಾರೆ ಮುಖ್ಯಮಂತ್ರಿಗಳು ಅನ್ನೋದು ಕೂಡ ನಮ್ಮ ಗಮನಕ್ಕೆ ಬಂದಿದೆ, ಸಮುದಾಯದ ಗಮನಕ್ಕೆ ಬಂದಿದೆ. ಸಮುದಾಯ ಬಹಳ ಆಕ್ರೋಶವಾಗಿ ಇದನ್ನ ನೋಡ್ತಾ ಇದ್ದಾರೆ. ಯಾಕಂದ್ರೆ ಒಂದು ಸಮುದಾಯಕ್ಕೆ ಗೌರವ ಇಲ್ಲದೆ ಇರೋ ತೀರಿ ಮುಖ್ಯಮಂತ್ರಿ ಮತ್ತು ಕಾಂಗ್ರೆಸ್ ಪಕ್ಷ ನಡ್ಕೊಂತಾ ಇರೋದ್ರಿಂದ ಅದಕ್ಕೆ ನಾವ್ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಪ್ರತಿ ಯಾವ ಶಾಸಕರುಗಳು ಸುಮಾರು 150 ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಮಾದಿಗರು ಪ್ರಬಲವಾಗಿ ನಿರ್ಣಾಯಕ ಪಾತ್ರ ವಹಿಸ್ತಕ್ಕಂಥ ಕ್ಷೇತ್ರಗಳಿದಾವೆ. ಆ 150 ಕ್ಷೇತ್ರಗಳನ್ನ ನಾವು ಟಾರ್ಗೆಟ್ ಮಾಡಿ ಆ ಕ್ಷೇತ್ರದ ಶಾಸಕರುಗಳಿಗೆ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ. ನೀವು ದಯವಿಟ್ಟು ಒಳ ಮೀಸಲಾತಿ ವರ್ಗೀಕರಣಕ್ಕೆ ಪರವಾಗಿ ನಿಂತು ನೀವು ಮಾಡ್ಕೊಂಡ್ ಬರ್ಬೇಕು, ಇಲ್ಲ ಅಂತಂದ್ರೆ ನಾವು ನಿಮ್ಮನ್ನು ಸೋಲ್ಸುವಂತ ಕೆಲಸ ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದೀವಿ ಸರ್ ನಾವು. ಈಗ ನೀವು ಒಳ ಮೀಸಲಾತಿ ಸಿಗ್ಲಿಲ್ಲ ಅಂತಂದ್ರೆ ಸಚಿವ ಸಂಪುಟದಲ್ಲಿರುವಂತಹ ಸದಸ್ಯ ಅಂದ್ರೆ ಸಚಿವರು ಮುಂದುವರಿಬೇಕಂತ ಅನ್ಸುತ್ತಾ ನಿಮ್ಗೆ? ಸರ್ ಹಂಗಲ್ಲ, ಒಳ ಮೀಸಲಾತಿ ನಮ್ಮ ಈಗಾಗಲೇ ಸಚಿವರುಗಳು ರಾಜೀನಾಮೆ ಕೊಡ್ತೀನಿ ಅಂತ ಅನ್ಬಿಟ್ಟು ಹೇಳಿದ್ದಾರೆ ಇಂಡೈರೆಕ್ಟ್ ಆಗಿ ನಮ್ಮ ಸಮುದಾಯಕ್ಕೆ ನ್ಯಾಯ ಸಿಗಲಿಲ್ಲ. ಹೌದು, ರಾಜೀನಾಮೆ ಕೊಟ್ಟು ನಾವ್ ಹೇಳ್ತಾ ಇದೀವಿ, ಏನ್ ರಾಜೀನಾಮೆ ಕೊಡೋದು ಬೇಕಾಗಿಲ್ಲ, ಸರ್ಕಾರನೇ ನಾವು ಬೇಕಾದ್ರೆ ವಾಪಸ್ ಕಳಿಸುವಂತ ಕೆಲಸ ಬೇಕಾದ್ರೆ ಮಾಡ್ತೀವಿ, ಆಯ್ತಾ? ನೀವು ಹೋರಾಟಕ್ಕೆ ನಮ್ ಜೊತೆ ಇರಿ ಸಾಕು, ನೀವು ಸದನದೊಳಗೆ ಏನ್ ಬರ್ಬೇಕು ಅದ್ ಮಾಡಿ, ನಾವು ಹೊರಗಡೆ ಏನ್ ಮಾಡ್ಬೇಕು ಅದ್ ಮಾಡ್ತೀವಿ ಅಂತ ತೀರ್ಮಾನ ತಗೊಂಡಿವಿ ಸರ್. ನಾವು ಸಂಘಟನೆಯವರೇ ಸೇರ್ಕೊಂಡು ಮುಂದೆ 12ನೇ ತಾರೀಕು ಸ್ವತಂತ್ರವಾಗಿ ನಾವೇ ಖರ್ಚುಗಳನ್ನೆಲ್ಲ ಹಾಕೊಂಡು ಜನಸಾಮಾನ್ಯರನ್ನೆಲ್ಲ ತೊಡಗಿಸ್ಕೊಂಡು ಸಾಮೂಹಿಕ ನಾಯಕತ್ವದಲ್ಲಿ ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ವಿ.
ಈಗ ಮುಂದೆ ನಾಳೆ ನೀವು 12ನೇ ತಾರೀಕು ಪ್ರತಿಭಟನೆ ನಂಬ್ಕೊಂಡಿದ್ದೀರಾ, ಸರ್ಕಾರ ನಿಮ್ಮ ಹೌದು. ಬೇಡಿಕೆ ಕೂಡ ಬಗ್ಲಿಲ್ಲ ಅಂತಂದ್ರೆ ಮುಂದೆ ಏನು ಹಾ. ಕೇವಲ ಪ್ರತಿಭಟನೆ ಇರುತ್ತಾ, ಯಾವ ರೀತಿ ಹೋರಾಟ ಇರುತ್ತೆ? ಸರ್, ಮುಂದೆ ಅನಿರ್ದಿಷ್ಟ ಅವಧಿ ಧರಣಿ ಒಂದ್ ಕಡೆ ಫ್ರೀಡಂ ಪಾರ್ಕ್ ಅಲ್ಲಿ ಮಾಡ್ತೀವಿ. ಮತ್ತೆ ಎಲ್ಲಾ ಕ್ಷೇತ್ರಗಳು ನಾವು ಟಾರ್ಗೆಟ್ ಮಾಡ್ಕೊಳ್ತಕ್ಕಂತ 150 ಕ್ಷೇತ್ರಗಳಲ್ಲಿ ಮತ ಜಾಗೃತಿ ಅಭಿಯಾನವನ್ನ ಮಾಡ್ತೀವಿ ನಾವು. ನಮ್ಮ ಸಮುದಾಯದವರಲ್ಲಿ ಜಾಗೃತಿಯನ್ನ ಮೂಡಿಸಿ ನಮ್ಗೆ ಆಗಿರ್ತಕ್ಕಂಥ ಅನ್ಯಾಯವನ್ನ ನಾವು ಜಾಗೃತಿ ಮೂಲಕ ಮುಂದಿನ ರಾಜಕೀಯ ನಿರ್ಣಯ ತಗೊಳ್ಳೋದಕ್ಕೆ ಅವ್ರ ಜೊತೆ, ಅಂದ್ರೆ ಸಮುದಾಯದ ಮತದಾರರ ಜೊತೆನಲ್ಲೇ ರಾಜಕೀಯವಾಗಿ ತಕ್ಕ ಉತ್ತರ ಕೊಡೋದಕ್ಕೆ, ಜಾಗೃತಿ ಮೂಡಿಸೋದಕ್ಕೆ ತಯಾರಿ ಮಾಡ್ತಾ ಇದ್ವಿ. ಇದು ಕಾರಣ ಯಾರು? ಈಗ ಮುಖ್ಯಮಂತ್ರಿಗಳು ಅಥವಾ ಸರ್ಕಾರನೋ ಅಥವಾ ಯಾರ ಕಾರಣ ಅಂದ್ರೆ ಮೀಸಲಾತಿ ಸಂಬಂಧಪಟ್ಟಂತ ಅವರೇ ಗೊಂದಲ ಸೃಷ್ಟಿ ಮಾಡ್ಕೊಂಡಿದ್ದು. ಒಂದ್ ಕಡೆ ಈಗ ಬಿಜೆಪಿ ಕೂಡ ನಿಮ್ಗೆ ಸರ್ಕಾರದ ವಿರುದ್ಧ ಹೋರಾಟ, ಒಳ ಮೀಸಲಾತಿಗೆ ಜಾರಿ ಮಾಡಲು ಅನ್ಯಾಯ ಮಾಡಲಾಗ್ತಾ ಇದೆ ಅಂತ ಹೇಳ್ತಾ ಇದೆ. ಯಾರ ಕಾರಣ? ಇದಕ್ಕೆ ನಿಜವಾದ ಕಾರಣ ಯಾರಿದೆ? ನಿಜವಾದ ಕಾರಣ ಅಂತಂದ್ರೆ, ಈಗ ಒಂದು ಬಲಿಷ್ಠವಾದ ಸಮುದಾಯದವರು, ನಮ್ಮ ನ್ಯಾಷನಲ್ ಲೀಡರ್ ಆಗಿರ್ತಕ್ಕಂತ ಮಲ್ಲಿಕಾರ್ಜುನ ಖರ್ಗೆ ಅವರು ದಲಿತ್ ಲೀಡರ್ ಆಗಿ ಎಲ್ಲಾ ಸಮುದಾಯಗಳು 101 ಜಾತಿಗಳಿಗೂ ಸಾಮಾಜಿಕ ನ್ಯಾಯವನ್ನ ಕೊಡೋ ನಿಟ್ಟಿನಲ್ಲಿ ನಡ್ಕೋಬೇಕಾಗಿತ್ತು. ಆದ್ರೆ ಅವ್ರು ಏನಾಗ್ತಿದೆ ಅಂತಂದ್ರೆ, ಒಂದೇ ಸಮುದಾಯಕ್ಕೆ ಸೀಮಿತವಾಗಿ ಅವರು ತಮ್ಮ ಅಭಿಮತವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೆ ಎಚ್ ಸಿ ಮಹದೇವಪ್ಪನವರು, ಪರಮೇಶ್ವರ್ ಅವರು, ನಾವ್ ಯಾವುದೇ ಕಾರಣಕ್ಕೂ ಜಾತಿ ಕಲಹ ಆಗ್ಬಾರ್ದು, ಒಂದು ಜಾತಿ ಇನ್ನೊಂದು ಜಾತಿ ವಿರುದ್ಧ ಹೋಗ್ಬಾರ್ದು, ನಾವೆಲ್ಲ ಸಾಮೂಹಿಕವಾಗಿ ಹಂಚ್ಕೊಂಡ್ ತಿಂತಕ್ಕಂತ, ಸಹಬಾಳ್ವೆ ಇರ್ತಕ್ಕಂತ ಒಂದು ಮಾದರಿಯಲ್ಲಿ ನಾವು ಕರ್ನಾಟಕದಲ್ಲಿ ಮೂವ್ ಮಾಡಬೇಕು. ಯಾಕಂದ್ರೆ ದಕ್ಷಿಣ ಭಾರತದಲ್ಲಿ, ಆಂಧ್ರದಲ್ಲಾಗ್ಬೋದು, ಬೇರೆ ಬೇರೆ ರಾಜ್ಯದಲ್ಲಾಗ್ಬೋದು, ಸಿಕ್ಕಾಪಟ್ಟೆ ಮಾಲಾ ಮಾದಿಗರಿಗೂ ನಡುವೆ ಬಹಳಷ್ಟು ಭಿನ್ನಾಭಿಪ್ರಾಯಗಳು ತಲೆದೂರಿದ್ವು. ಅದಕ್ಕೆ ಅವಕಾಶ ಆಗ್ಬಾರ್ದು ಅಂತ ಕರ್ನಾಟಕದಲ್ಲಿ ಬಹಳ ಪ್ರಯತ್ನ ಪಟ್ವಿ. ಆದ್ರೆ ಅವರೇ ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತವಾಗಿ ಸಮಾಜ ಕಲ್ಯಾಣ ಇಲಾಖೆನ ಉಪಯೋಗಿಸ್ಕೊಳ್ಳೋದು, DPR ನ ಉಪಯೋಗಿಸ್ಕೊಳ್ಳೋದು, ಸಮಾಜ ಕಲ್ಯಾಣ ಇರತಕ್ಕಂಥ ಕಮಿಷನರ್ ಇಂದ ಹಿಡಿದು, ಸೆಕ್ರೆಟರಿ ಇಂದ ಹಿಡಿದು, ಅಡ್ವೈಸರ್ ಇಂದ ಹಿಡಿದು ಎಲ್ಲರನ್ನು ಕೂಡ ಒಂದೇ ಸಮುದಾಯಕ್ಕೆ ಹಾಕೊಳ್ಳೋದು, ನೇರವಾಗಿ ಬಹಿರಂಗವಾಗಿನೇ ಅವರು ಒಂದೇ ಸಮುದಾಯಕ್ಕೆ ಸೀಮಿತವಾದಂತ ನಡವಳಿಕೆಗಳನ್ನ ವ್ಯಕ್ತಪಡಿಸ್ತಾ ಇರೋದ್ರಿಂದ ಈ ಸಮಾಜದೊಳಗೆ ಜಾತಿವಾದಕ್ಕೆ ಅವಕಾಶ ಮಾಡಿಕೊಟ್ಟಂಗ ಆಗ್ತಾ ಇದೆ. ನಾವು ಅವ್ರು ಕೇಳೋದಿಷ್ಟೇ, ನೀವು ಅಂಬೇಡ್ಕರ್ ವಾದಿಗಳು, ಬೌದ್ಧವಾದಿಗಳು, ದಯವಿಟ್ಟು ನೀವು ನ್ಯಾಷನಲ್ ಲೀಡರ್ಸ್ ಆಗ್ಬೇಕು, ಇನ್ನೊಂದ್ ಕಡೆ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳ್ತಾರೆ. ನೀವು ಸಾರ್ವಜನಿಕವಾಗಿ ಎಲ್ಲಾ ಅಸ್ಪೃಶ್ಯ ಸಮುದಾಯಗಳ ಪರವಾಗಿರ್ರಿ, ಅಲೆಮಾರಿಗಳ ಪರವಾಗಿರ್ರಿ, ಸಾಮಾಜಿಕ ನ್ಯಾಯನ ಎತ್ತಿ ಹಿಡಿತಕ್ಕಂಥ ನಾಯಕರಾಗಿ ಅಂತಂದ್ರೆ ಅವ್ರು ಒಂದು ಜಾತಿಗೆ ಮಾತ್ರ ಸೀಮಿತ ಕೊಂಡಿದ್ದಾರೆ. ಅದು ಅವರೇ ಮುಂದಿನ ಪರಿಣಾಮನ ಅವರೇ ಎದುರಿಸಬೇಕಾಗತ್ತೆ. ಈ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಈ ಸಂದರ್ಭದಲ್ಲಿ ಮಾತಾಡ್ಬೇಕಂತ ಅನ್ಸುತ್ತಾ? ಖಂಡಿತವಾಗ್ಲೂ ಮಾತಾಡ್ಬೇಕಾಗಿತ್ತು ಸರ್. ಯಾಕಂತಂದ್ರೆ ಬಿಕಾಸ್ ಈಸ್ ಎ ಅನ್ಟಚಬಲ್ ಲೀಡರ್ ಇನ್ ನ್ಯಾಷನಲ್ ಲೆವೆಲ್. ಅವ್ರು ಮುಂದೆ ನಿಂತ್ಕೊಂಡು ಇದನ್ನ ಬಗೆಹರಿಸಬೇಕಾಗಿತ್ತು. ಅಂದ್ರೆ ಇದು ಕಾನೂನು ತೊಡಕು ಅಲ್ಲ ಅಥವಾ ಸಾಂವಿಧಾನಿಕ ತೊಡಕು ಅಲ್ಲ, ಇದು ರಾಜಕಾರಣಿಗಳ ತೊಡಕು. ಹೌದೌದು, ರಾಜಕೀಯ ತೊಡಕು, ಜಾತಿವಾದಿ ಮೂಲಭೂತವಾದದ ತೊಡಕು, ಆಮೇಲೆ ರಾಜಕೀಯ ಇಚ್ಛಾಶಕ್ತಿಯ ತೊಡಕು. ಈಗ ನಿಮ್ ಒಳ ಮೀಸಲಾತಿ ಸಂಬಂಧಪಟ್ಟಂತೆ ರಾಜಕೀಯ ತೊಡಕು, ರಾಜಕೀಯ ಇಚ್ಛಾಶಕ್ತಿ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಇನ್ನ 2.5 ವರ್ಷ ಆಯ್ತು ಸರ್ಕಾರ ಬಂದು, ಇನ್ನು 2.5 ವರ್ಷ ಬಾಕಿ ಇರುವಂತದ್ದು. ಅಷ್ಟ್ರ ಒಳಗಡೆ ಜಾರಿ ಆಗುತ್ತೆ ಅಂತ ನಿಮ್ಗೆ ನಂಬಿಕೆ ಇದೆಯಾ? ಅಂದ್ರೆ ಈ ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ನಾವು ನಿರ್ಧಾರ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಅಷ್ಟೊಳಗಡೆ ಆಗುತ್ತೆ ಅಂತ ನಂಬಿಕೆ ಇದೆಯಾ ತಮ್ಗೆ? ಈಗ ಉದ್ಯೋಗ ನೇಮಕಾತಿ ಬೇರೆ ಆದೇಶ ಕೊಟ್ಬಿಟ್ಟಿದ್ದಾರೆ. ಉದ್ಯೋಗ ನೇಮಕಾತಿ ಆದೇಶಗಳು ಕೊಟ್ಟಿದ್ದಾರೆ. ಆಮೇಲೆ ಸುಪ್ರೀಂ ಕೋರ್ಟ್ ನೋಟಿಫಿಕೇಶನ್ ಇದೆ, ಒಂದ್ಸರಿ ನೋಟಿಫಿಕೇಶನ್ ಆದ್ಮೇಲೆ ಅದನ್ನ ವಿತ್ಡ್ರಾ ಮಾಡಂಗಿಲ್ಲ ಅಂತ ಅನ್ಬಿಟ್ಟು. ಆದ್ರೆ ಹಿಂದೆ ಮಾಡಿದಂತ ಒಳ ಮೀಸಲಾತಿ ಜಾರಿ ಮಾಡಬೇಕಾದಂತ ಸಂದರ್ಭದಲ್ಲಿ ನಾಗಮೋಹನ್ ದಾಸ್ ಅವರು ಇನ್ನೂ ಕೂಡ ಸಮೀಕ್ಷೆಯಲ್ಲಿ ಇದ್ರು. ಆವಾಗ ಒಂದಷ್ಟು ಉದ್ಯೋಗಗಳು ನೋಟಿಫಿಕೇಶನ್ ಮಾಡಿದ್ರು. ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿ ಸರ್ಕಾರ ಮತ್ತೆ ಕ್ಯಾಬಿನೆಟ್ ಅಲ್ಲಿ ತಂದು ಮರು ಆದೇಶವನ್ನ ಮಾಡ್ಕೊಂತು. ಅದೇ ರೀತಿ ಈಗಿನದು ಕೂಡ ಮರು ಆದೇಶವನ್ನ ಮಾಡ್ಕೋಬೇಕು. ಕ್ಯಾಬಿನೆಟ್ ತಂದು ಮರು ಆದೇಶ ಮಾಡ್ಕೊಂಡು ಮತ್ತೆ ಕ್ಯಾಬಿನೆಟ್ ಅಲ್ಲೇ 15% ಒಳ ಮೀಸಲಾತಿ ವರ್ಗೀಕರಣ ಮಾಡಿ ಮತ್ತೆ ಅದನ್ನ ನೇರವಾಗಿ ಜಾರಿ ಮಾಡ್ತಕ್ಕಂಥ ಕೆಲಸ ಮಾಡ್ಬೋದು. ಯಾಕಂದ್ರೆ ನಾವು ಅಡಿಷನಲ್ ಅಡ್ವೊಕೇಟ್ ಜನರಲ್ ಹತ್ರ ಡಿಸ್ಕಸ್ ಮಾಡಿದ್ವಿ. ಇದ್ರಲ್ಲಿ ಏನಾದ್ರು ಕಾನೂನಿನ ತಾಂತ್ರಿಕ ದೋಷಗಳು ಏನಾದ್ರು ಕಂಡು ಬರ್ತಾವ, ತೊಂದರೆಗಳಾಗ್ತಾವ ಅಂತ. ಅವರು ಬಹಳ ಕ್ಲಿಯರ್ ಆಗಿ ಹೇಳೋರು, ನೋ ಇಟ್ ಇಸ್ ನಾಟ್ ಇದು ಅಂದ್ರೆ ಯಾವುದೇ ಕಾರಣಕ್ಕೂ ತಾಂತ್ರಿಕ ದೋಷ ಬರೋದಿಲ್ಲ, ಅದು ಒಂದು ಕಾನೂನು ಆಗಿರೋದ್ರಿಂದ ಧಾರಾಳವಾಗಿ ಗೌರ್ಮೆಂಟ್ ಅದನ್ನ ಇಂಪ್ಲಿಮೆಂಟ್ ಮಾಡ್ಕೋಬಹುದು. ಇರೋದೊಂದೇ, ಅದು ಬಿಜೆಪಿ ಗೌರ್ಮೆಂಟ್ ಅವರು ಸೆಂಟ್ರಲ್ ಅಲ್ಲಿ 9th ಶೆಡ್ಯೂಲ್ಗೆ ಅದನ್ನ ಸೇರಿಸಿ ಮಾಡ್ಬೇಕಾಗಿತ್ತು, ಅದೊಂದು ಬಾಕಿ ಉಳಿದಿದೆ. ಆಮೇಲೆ ಬಹಳ ಇಂಪಾರ್ಟೆಂಟ್ ಆಗಿ 15%ಗೆ ಸರ್ಕಾರನೇ ಒಪ್ಕೊಂಡಿರ್ಬೇಕಾದ್ರೆ 15% ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಲ್ಲ. ಯಾಕಂದ್ರೆ 50% ಅಬೌವ್ 50% ಒಳಗೆ ಅನ್ನೋದನ್ನ ಯಾವಾಗ ಬರುತ್ತಂದ್ರೆ 15%ಗೆ ಸರ್ಕಾರ ಒಪ್ಪದ್ ಕೂಡ್ಲೇನೆ 50% ಸಂಬಂಧಪಟ್ಟಂತ ಹೈಕೋರ್ಟ್ ಕೇಸು ಹೊಟ್ಟೋಗುತ್ತೆ, ಸೈಡ್ ಹೊಟ್ಟೋಗುತ್ತೆ ಅದು. ಯಾಕಂದ್ರೆ 50% ಒಳಗೆ ಸರ್ಕಾರ ಕೂಡ ಒಪ್ಕೊಂಡ ಮೇಲೆ ಹೈಕೋರ್ಟ್ ಕೇಸ್ ಅವಶ್ಯಕತೆ ಬರಲ್ಲ, ಹೈಕೋರ್ಟ್ ಹೇಳಿದೆ, ಆಯ್ತಾ. ಆಮೇಲೆ ಇನ್ನೊಂದೇನಪ್ಪಾ ಅಂದ್ರೆ ಅಲೆಮಾರಿಗಳು ಅಂತ ಏನ್ ಕರೀತಾ ಇದಾರೆ ಹಿಂದುಳಿದ ವರ್ಗಗಳು, ಅದರಲ್ಲಿ
12 ಮಾದಿಗರಿಗೆ ಸಂಬಂಧಪಟ್ಟಂತ ಉಪಜಾತಿಗಳು, 22 ವಲಯ ಸಂಬಂಧಿತ ಉಪಜಾತಿಗಳನ್ನ ತಗೊಂಡೋಗಿ ಅಲೆಮಾರಿಗಳಲ್ಲಿ ಸೇರಿಸಿದ್ದಾರೆ. ಅದರಲ್ಲಿ ಬೋವಿ ಮತ್ತೆ ಲಂಬಾಣಿಗಳಲ್ಲಿ ಇರ್ತಕ್ಕಂಥ ಉಪ ಸಮುದಾಯಗಳು ಕೂಡ ಅದರಲ್ಲಿದ್ದಾರೆ. ಟೋಟಲ್ 89 ಜಾತಿಗಳು. ಅವಷ್ಟು ಜಾತಿಗಳನ್ನ ವಿಂಗಡಣೆ ಮಾಡಿದ್ರೆ ABC ಅಂತ 3 ಗುಂಪಿಗೆ, ಆಯಾ ಗುಂಪಿನ ಜಾತಿಗಳು ಏನಿದಾವೋ ಮಾದಿಗರು ಮತ್ತೆ ಸಂಬಂಧಿತ ಜಾತಿಗಳು, ವಲಯರು ಮತ್ತೆ ಸಂಬಂಧಿತ ಜಾತಿಗಳು, ಮತ್ತೆ ಬೋವಿ ಲಂಬಾಣಿ ಕೊರ್ಮ ಖರ್ಚು ಅವರು ಸಂಬಂಧಿತ ಜಾತಿಗಳನ್ನ 3 ಗುಂಪುಗಳಾಗಿ ಕರೆಕ್ಟ್ ಆಗಿ ಹಾಕ್ಬಿಟ್ರೆ ಆಯ್ತಾ, ಆವಾಗ ಈ ಅಂದ್ರೆ ಅಲೆಮಾರಿಗಳು ಹೋಗಿರ್ತಕ್ಕಂಥ ಕೋರ್ಟ್ ಕೂಡ ವಿಡ್ರಾ ಮಾಡುತ್ತೆ ಇಮಿಡಿಯೇಟ್ ಆಗಿ. ಅಂದ್ರೆ ಇವೆಲ್ಲವೂ ಕೂಡ ಸರ್ಕಾರನೇ ಮಾಡ್ಬೇಕಾಗಿರೋ ಕೆಲಸ. ಸರ್ಕಾರ ಈಗ ನಮ್ಮ ಮಾದಿಗರಲ್ಲಿ ಅಸ್ಪೃಶ್ಯರಾಗಿರ್ತಕ್ಕಂಥ ದಕ್ಕಲಿಗ ಸಮುದಾಯ ಏನಿದ್ದಾರೆ ಅವ್ರು ನಮ್ಮನ್ನ ಗೌಡ್ರೆ ಅಂತ ಕರೀತಾರೆ. ಯಾಕಂದ್ರೆ ಟ್ರೆಡಿಷನಲ್ ಆಗಿ, ಸಾಂಪ್ರದಾಯಿಕವಾಗಿ, ಸಾಂಸ್ಕೃತಿಕವಾಗಿ ಅವರು ಪರಂಪರಾಗತವಾಗಿ ಬಂದಿರತಕ್ಕಂಥದ್ದು ನಮ್ಮನ್ನ ಗೌಡ್ರೆ ಅಂತ ಒಪ್ಕೊಂಡು ನಮ್ಮ ಹತ್ರನೇ ಬಂದು ಭಿಕ್ಷೆ ಬಿಡಿ, ನಮ್ಮ ಹತ್ರನೇ ಬದುಕಿ, ನಮ್ಮನ್ನ ರಾಜರುಗಳು ಅಂತ ಹೊಗಳೇ ಅವರು ಮುಂದಕ್ಕೆ ಹೋಗ್ತಾರೆ. ಈ ಒಂದು ಸಂಪ್ರದಾಯ ಬೆಳೆಸ್ಕೊಂಡ್ ಬಂದಿದ್ದಾರೆ. ಅಂತವ್ರನ್ನ ತಗೊಂಡೋಗ್ಬಿಟ್ಟು ಅಸ್ಪೃಶ್ಯರಲ್ಲಿ ನಾವೇ ಬಲಿಷ್ಠರ ಜೊತೆ ಕಾಂಪಿಟೇಷನ್ ಮಾಡಕ್ಕಾಗಲ್ಲ. ಅಂತರಲ್ಲಿ ನಮ್ಗಿಂತನೂ ಅಸ್ಪೃಶ್ಯಕ್ಕಂತ ದಕ್ಲೋರ್ ತಗೊಂಡೋಗ್ಬಿಟ್ಟು ಅಲೆಮಾರಿಗಳ ಗುಂಪಲ್ಲಿ ಸೇರಿಸಿದ್ದಾರೆ. ಅದಕ್ಕೆ ನಾವು ಒಂದು ಸೊಲ್ಯೂಷನ್ ಅನ್ನು ಹೇಳ್ತಾ ಇದೀವಿ. ನೀವು ಈಗ ಮಾಡೋದಾದ್ರೆ ಸದಾಶಿವ ಆಯೋಗದ ವರದಿಯ ಆಧಾರದ ಮೇಲೆ ನೀವು ಮಾಡಿದ್ರೆ, ಅಂದ್ರೆ ಸದಾಶಿವ ಆಯೋಗದ ವರದಿಯ ಮಾದರಿಯನ್ನ ಅನುಸರಿಸಿ ನಾಗಮೋಹನ್ ದಾಸ್ ಅವರ ಅಂಕಿಅಂಶಗಳನ್ನ ಗಣನೆಗೆ ತಗೊಂಡು ಧಾರಾಳವಾಗಿ ಸದಾಶಿವ ಆಯೋಗದ ವರದಿಯ ಮಾದರಿಯಲ್ಲಿ ಒಳ ಮೀಸಲಾತಿಯನ್ನ ಜಾರಿ ಮಾಡಬಹುದು. ಅದರಲ್ಲಿ ಸದಾಶಿವ ಅವರು ಎಲ್ಲಾ ಅಸ್ಪೃಶ್ಯ ಜಾತಿಗಳನ್ನು ಕರೆಕ್ಟ್ ಆಗಿ ಗುಂಪು ಮಾಡಿದ್ದಾರೆ. ವಲಯರಿಗೆ ಸಂಬಂಧಪಟ್ಟವರು, ಮಾದಿಗರಿಗೆ ಸಂಬಂಧಪಟ್ಟವರು ಎಲ್ಲರೂ ಕೂಡ ಗುಂಪು ಮಾಡಿ ಕರೆಕ್ಟ್ ಆಗಿ ಮಾಡಿದ್ದಾರೆ. ಅದನ್ನ ನೀವು ಈಗಲೂ ಕೂಡ ಮಾಡೋದಕ್ಕೆ ಅವಕಾಶ ಇದೆ. ಅದಕ್ಕೆ ರಾಜಕೀಯ ಇಚ್ಛಾಶಕ್ತಿಯ ಮನಸ್ಬೇಕು. ಇವನ್ ಅಲೆಮಾರಿಗಳು ಕೂಡ ಅದನ್ನ ಹೇಳ್ತಾರೆ. ನಮ್ಗೆ ಮಾದಿಗರೊಟ್ಟಿಗೆ ನಮ್ಗೆ ಏನಾದ್ರು ಸೇರಿಸ್ಬಿಟ್ರೆ ದಕ್ಲೋರ್ ಹೇಳ್ತಾರೆ ನಾವು ಒಟ್ಟೋಗ್ತೀವಿ, ನಾವು ಅವ್ರ ಪರ್ಸೆಂಟೇಜ್ ಏನಿದೆ ತಗೊಳಕ್ಕೆ ನಾವು ಅವ್ರ ಜೊತೆ ಇರಕ್, ಮಾದಿಗರ ಜೊತೆ ಇರಕ್ ಇಷ್ಟಪಡ್ತೀವಿ. ಅದೇ ರೀತಿ ವಲಯ ಸಂಬಂಧಿತ ಜಾತಿಗಳಿರ್ತಕ್ಕಂಥ ಚನ್ನದಾಸರು ಕೂಡ ಈಗಾಗಲೇ ಮೆಮೊರಂಡಮ್ ಕೂಡ ಕೊಟ್ಟಿದ್ದಾರೆ CM ಅವ್ರಿಗೆ ಮತ್ತೆ ಎಲ್ಲರಿಗೂ ಕೂಡ. ಅವರು ಹೇಳ್ತಾರೆ ನಮ್ಮನ್ನು ವಲಯರ ಸಮುದಾಯಗಳ ಜೊತೆ ಸೇರಿಸ್ಬಿಟ್ರೆ ಅಣ್ಣ ನಾವೆಲ್ಲ ಅವ್ರ ಜೊತೆ ಒಟ್ಟಿಗೆ ಇದು ತಗೊಂಡಿರ್ತೀವಿ, ರಿಸರ್ವೇಶನ್ ತಗೊಂಡಿರ್ತೀವಿ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾದ ನಿಮ್ಮ ಗಮನಕ್ಕೆ ತರೋದು, ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಯಾವ ಜಾತಿಗಳು ಫಲಾನುಭವಿಗಳು, ವಲಯ ಸಂಬಂಧಿತ ಜಾತಿಗಳು ಫಲಾನುಭವಿಗಳಾಗಿ ಯಾರು ತಗೋಬಹುದು ಅನ್ನೋದಕ್ಕೆ ಅವರೇ ಲಿಸ್ಟ್ ಮಾಡಿದ್ದಾರೆ. ಅದ್ರಲ್ಲಿ ಅಲೆಮಾರಿಗಳಿರ್ತಕ್ಕಂಥ ವಲಯ ಸಂಬಂಧಿತ ಜಾತಿಗಳು ಏನ್ ಹೋಗಿದಾರೋ ಅವ್ರನ್ನು ಸೇರಿಸಿ ಲಿಸ್ಟ್ ಮಾಡಿದ್ದಾರೆ. ಇವರೆಲ್ಲರೂ ಕೂಡ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ವಲಯ ಸಂಬಂಧಿತ ಜಾತಿಗಳು ಫಲಾನುಭವಿಗಳಾಗಿ ಎಲ್ಲಾ ಫಲಾಪೇಕ್ಷೆಗಳನ್ನ ತಗೋಬಹುದು. ಅದೇ ರೀತಿ ಆದಿಜಾಂಬ ಅಭಿವೃದ್ಧಿ ನಿಗಮದಲ್ಲೂ ಕೂಡ ಆಯಾ ಜಾತಿಗಳೆಲ್ಲವೂ ಕೂಡ ಸೇರಿಸಿದ್ದಾರೆ. ಆದಿಜಾಂಬ ಅಭಿವೃದ್ಧಿ ನಿಗಮದಲ್ಲಿ ಇರ್ತಕ್ಕಂಥ ಜಾತಿಗಳು ಮತ್ತೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಇರ್ತಕ್ಕಂಥ ಜಾತಿಗಳು ಇವನ್ನೆಲ್ಲ ತಂದು ABC ಅಂತ ಮಾಡಿದ್ರೆ ಖಂಡಿತವಾಗ್ಲೂ ಸಮಸ್ಯೆ ಬಗೆಹರಿತದೆ. ಆದ್ರೆ ಸಮಸ್ಯೆ ಬಗೆಹರಿಸುವ ನಿಟ್ಟಲ್ಲಿ ಸರ್ಕಾರ ವರ್ಕೌಟ್ ಮಾಡ್ತಿಲ್ಲ. ದ ಸೊಲ್ಯೂಷನ್ ಈಸ್ ರೈಟ್ ಬಿಫೋರ್ ದಿ ಗೌರ್ಮೆಂಟ್. ಆದ್ರೆ ಸರ್ಕಾರ ಬೇಕಂತಾನೆ ಗೊಂದಲವನ್ನ ಸೃಷ್ಟಿ ಮಾಡಿ ಇವ್ರು ಏನಾದ್ರು ಮಾಡಿ ಒಂದಷ್ಟು ಜನ ಸುಪ್ರೀಂ ಕೋರ್ಟ್ಗೆ ಹೋಗ್ಲಿ, ಒಂದಷ್ಟು ತಾಂತ್ರಿಕ ದೋಷಗಳಾಗ್ಲಿ, ಇನ್ನೊಂದಷ್ಟು ತೊಂದರೆಗಳಾಗ್ತಾ ಇದೆ ಅಂತ ತೋರಿಸ್ಕೊಂಡು ಒಳ ಮೀಸಲಾತಿ ವರ್ಗೀಕರಣವನ್ನ ಮುಂದಕ್ಕೆ ತಮ್ಮ ವೈಯಕ್ತಿಕ ಹಿತಾಸಕ್ತಿಗಳನ್ನ ಕಾಯ್ದುಕೊಳ್ಳೋಕ್ಕೋಸ್ಕರ ಜಾತಿವಾದಿಯ ಮನೋಭಾವದಿಂದ ಎಲ್ಲಾ ಉದ್ಯೋಗಗಳು ಇವರು ವ್ಯವಸ್ಥಿತವಾಗಿ ಸಂಚನ ರೂಪಿಸಿ ಮಾಡ್ತಾ ಇದ್ದಾರೆ ಸರ್. ಇದು ನಮ್ಗೆ ಗೊತ್ತಿರತಕ್ಕಂಥದ್ದು. ಸರ್ ಭೀಮಾಶಂಕರ್ ಸರ್ ನಮಸ್ತೆ. ಸರ್ ಈಗ ತಾಂತ್ರಿಕವಾಗಿ ತಮ್ಮ ಹತ್ರ ಮಾತಾಡ್ಬೇಕು, ಯಾಕಂದ್ರೆ ತಾವು ಕಾರ್ಯಾಂಗ ವ್ಯವಸ್ಥೆಯಲ್ಲಿ ಕಾರ್ಯನಿರ್ವಹಿಸಿದ ಹಿನ್ನೆಲೆಯಲ್ಲಿ ನಾನು ನಿಮ್ಗೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಒಳ ಮೀಸಲಾತಿ ಜಾರಿ ಸಂಬಂಧಪಟ್ಟಂತೆ ನಿಜವಾಗ್ಲೂ ಕೂಡ ಕಾನೂನು ತೊಡಕಿದ್ಯಾ, ಅಥವಾ ಯಾಕಂದ್ರೆ ನ್ಯಾಯಾಲಯದ ಪ್ರಶ್ನೆ ತೆಗಿತಾ ಇದ್ದಾರೆ ಮತ್ತು ಕಾನೂನು ತೊಡಕಿದೆ ಅಂತ ಹೇಳ್ತಾ ಇದ್ದಾರೆ, ನಿಜವಾಗ್ಲೂ ಕೂಡ ಇದು ಕಾನೂನು ತೊಡಕು ಇದೆಯಾ ಒಳ ಮೀಸಲಾತಿ ಜಾರಿ ಸಂಬಂಧಪಟ್ಟಂತೆ? ಅಬ್ಸಲ್ಯೂಟ್ಲಿ ನೋ. ಓಕೆ, ನೋಡಿ ಈಗ ಹೈಕೋರ್ಟ್, ಕರ್ನಾಟಕ ಹೈಕೋರ್ಟ್ ಮುಂದೆ 2 sets ಆಫ್ ರಿಟ್ ಪಿಟಿಷನ್ ಇದಾವೆ. ಒಂದು PIL ಇದೆ, ಮಹೇಂದ್ರ ಕುಮಾರ್ ಮಿತ್ರ ಅವ್ರದ್ದು. ಅವರು ಅದ್ರ ಜೊತೆ 2 ರಿಟ್ಸ್ ಇದಾವೆ. ಅವ್ರು ಕೇಳಿದಿಷ್ಟೇ, ಇಂದಿರಾ ಸಾನಿ 50% ಅಪರ್ ಲಿಮಿಟ್ ಫಿಕ್ಸ್ ಮಾಡಿದೆ. ಯು ಕ್ಯಾನ್ ನಾಟ್ ಎಕ್ಸೀಡ್ ಟೋಟಲ್ ರಿಸರ್ವೇಶನ್ ಮೋರ್ ದನ್ 50% ಅಂತ ಒಂದು ಇಂದಿರಾ ಸಾನಿ ಜಜ್ಮೆಂಟ್ ಇದೆ 1992. ಅದ್ರಾಗ ಯಾವ್ದು ಸಂಶಯ ಇಲ್ಲ. ಕರ್ನಾಟಕ ಸರ್ಕಾರ ಈಗ 56 ಏರಿಸಿದೆ. 2022 ಡಿಸೆಂಬರ್ದಲ್ಲಿ ಬೆಳಗಾವಿ ಸೆಷನ್ದಲ್ಲಿ ಬೊಮ್ಮಾಯಿ ಸಾಹೇಬರು, SR ಬೊಮ್ಮಾಯಿ ಸಾಹೇಬರು ಗೌರ್ಮೆಂಟ್ ಅಲೆಮಾರಿಗಳಿಗೆ 3 ಗಳಿಗೆ ಪರಿಶಿಷ್ಟ ಪಂಗಡದೊಳಗೆ 3 ರಿಂದ 7 ಮಾಡಿದ್ದಾರೆ, SC-ಗಳಿಗೆ 15 ರಿಂದ 17 ಮಾಡಿದ್ದಾರೆ. Therefore, the total reservation in Karnataka has gone up to 56. This violates the Supreme Court judgment in Indira Sani. ಅದು ಸ್ಪಷ್ಟ. ಇದನ್ನು ಕೇಳಿದ್ದಾರೆ ಕರ್ನಾಟಕ ಹೈಕೋರ್ಟ್, ಅದನ್ನ ರಿಟ್ ಅಡ್ಮಿಟ್ ಮಾಡಿದೆ. Prima facie, the High Court feels that yes, this Supreme Court condition is violated. ಆರ್ಗ್ಯುಮೆಂಟ್ ಸಂಬಂಧದಲ್ಲಿ
ಸ್ವತಃ ಆನರೇಬಲ್ ಚೀಫ್ ಜಸ್ಟಿಸ್ ಏನ್ ಹೇಳಿದ್ದಾರೆ, ಇವ್ರೇನ್ ಹೇಳಿದ್ರು ಅಡ್ವೊಕೇಟ್ ಜನರಲ್, ಸರ್ 2 ವರ್ಷದಿಂದ ಒಟ್ಟೆ ನೌಕರಿ ಕೊಟ್ಟಿಲ್ಲ, ಬಹಳ ದೊಡ್ಡ ಪ್ರಮಾಣದಲ್ಲಿ ನಿರುದ್ಯೋಗ ಇದೆ, ಸುಮಾರು 2,50,000 ವೇಕೆನ್ಸಿ ಇದಾವೆ, ದರ್ ಇಸ್ ಅನ್ರೆಸ್ಟ್ ಅಕ್ರಾಸ್ ದಿ ಸೊಸೈಟಿ, ನಾವು ಬೇಗ ನೌಕರಿ ತುಂಬಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂದಾಗ ಕೋರ್ಟ್ ಉದಾರತೆಯಿಂದ then you have an option, you limit the reservation to 50 and go ahead with the recruitment in ತುಂಬಿ ಅಂತ ಹೇಳಿದ್ದಾರೆ. ಅಂದ್ರೆ 6% ಅನ್ನ, ಅಂದ್ರೆ 2% ಎಸ್ ಗಳಿಗೆ, 4% ಎಸ್ ಗಳಿಗೆ ಕೀಪ್ ಇಟ್ ಇನ್ ಅಬೇನ್ಸ್, ಅದನ್ನ ಪೆಂಡಿಂಗ್ ಇಟ್ಕೊಳ್ಳಿ. ಇದು ಲಿಟಿಗೇಷನ್ ಸೆಟಲ್ ಆದ್ಮೇಲೆ ಅದನ್ನ ನೀವು ತುಂಬಬಹುದು. ಈಗ ಮೀಸಲಾತಿ ಟೋಟಲ್ ಓವರ್ ಆಲ್ ರಿಸರ್ವೇಶನ್ 50% ಲಿಮಿಟ್ ಇಟ್ಬಿಡಿ, 50% ಜನರಲ್ ಮೆರಿಟ್ ಇಟ್ಟು ಯು ಗೋ ಹೆಡ್ ಅಂತ ಹೇಳಿದ್ದಾರೆ. ಹೈಕೋರ್ಟಿನ ಸಜೆಷನ್ ಅನ್ನ, ಗುಡ್ ಸಜೆಷನ್ ಅನ್ನು ಒಪ್ಕೊಂಡು ಸರ್ಕಾರ ಸ್ವ ಇಚ್ಛೆಯಿಂದ ವಾಲಂಟರಿಲಿ ಎಸ್ ವಿ ವಿಲ್ ಕೀಪ್ ದಿ ಎನ್ಹಾನ್ಸ್ಮೆಂಟ್ 6%, ಎಸ್ ಗೆ 2%, ಎಸ್ ಟಿಗೆ 4%, ವಿಲ್ ಕೀಪ್ ಇಟ್ ಇನ್ ಅಬೇನ್ಸ್. 26 ಡಿಸೆಂಬರ್ದ ಫೆಬ್ರವರಿ ಏನು ಕ್ಯಾಬಿನೆಟ್ ಆಯ್ತು, ಸ್ವ ಇಚ್ಛೆಯಿಂದ ಸರ್ಕಾರ 6% ಅನ್ನ ಇಟ್ ಹ್ಯಾಸ್ ಡಿಸೈಡೆಡ್ ಟು ಕೀಪ್ ಇನ್ ಆಸ್ ಬ್ಯಾಕ್ಲಾಗ್ ಇನ್ ಆನ್ ಹೋಲ್ಡ್. ಹೌದಾ? Then the government has decided to go back to the reservation policy which existed before December 2022. ಡಿಸೆಂಬರ್ 2022 ಅಂದ್ರೆ ಏನ್ ಎನ್ಹಾನ್ಸ್ಮೆಂಟ್ ಮಾಡಿದ್ರೆ ಅದಕ್ಕಿಂತ ಮುಂಚೆ ಏನು ರಿಸರ್ವೇಶನ್ ಪಾಲಿಸಿ ಇತ್ತು ಕರ್ನಾಟಕದಲ್ಲಿ, ಅದು ಎಸ್ ಗೆ 15% ಇದೆ, ಎಸ್ ಟಿಗೆ 3% ಇದೆ. ಅದನ್ನ ಫಾಲೋ ಮಾಡಿ ರಿಕ್ರೂಟ್ಮೆಂಟ್. ಯಾಕೆ ಬೇಗ ನಮಗೆ ನೌಕರಿ ತುಂಬಬೇಕಾಗಿದೆ, ಅಡ್ಮಿನಿಸ್ಟ್ರೇಷನ್ ಇನ್ಎಫಿಷಿ ಆಗ್ತಾ ಇದೆ, ಎಫೆಕ್ಟ್ ಆಗ್ತಾ ಇದೆ, ಯುವಕರಿಗೆ ಉದ್ಯೋಗ ಸಿಗ್ತಾ ಇಲ್ಲ. ಇನ್ ಅ ಗುಡ್ ಫೇತ್ ದೇ ಹ್ಯಾವ್ ಡನ್ ಇಟ್, ಅಬ್ಸಲ್ಯೂಟ್ಲಿ ನೋ ಪ್ರಾಬ್ಲಮ್. By this decision, cabinet on 26th has decided to adopt 1995 roster. ಜೂನ್ 1995 ದಲ್ಲಿ ಒಂದು ರೋಸ್ಟರ್ ಇದೆ, ಅದರಲ್ಲಿ ಎಸ್ ಗಳಿಗೆ 15% ಇದೆ, 2% ಅನ್ನ ಬಿಟ್ಟು. therefore the sum total ತಿರುಳು ಏನು, ಈಗ 17% ಅನ್ನು ಬಿಟ್ಟು 15% ಹಂಚಿ, ಇಷ್ಟೇ ಸಮಸ್ಯೆ. ಇದಕ್ಕೆ ಎಲ್ಲಿ ಲೀಗಲ್ ಹರಡಲಿಲ್ಲ, ಯಾವ ಲೀಗಲ್ ಹರಡಲಿಲ್ಲ. ಕೋರ್ಟ್ ಹೇಳಿದ್ದು ನೀನು ಟೋಟಲ್ ರಿಸರ್ವೇಶನ್ ಲಿಮಿಟ್ ಅನ್ನ ಎಸ್ ಗೆ 15 ಇಡು, ಎಸ್ ಟಿಗೆ 3 ಇಡು. ಎನ್ಹಾನ್ಸ್ಮೆಂಟ್ 15 to 17, 3 to 7 ಅಂದ್ರೆ 6% ಹೆಚ್ಚಾಗುತ್ತೆ, 50 ಇದ್ದು 56 ಆಗುತ್ತೆ. ದಟ್ ವೈಲೇಟ್ಸ್ ದಿ ಇಂಟರ್ಸನಿ ಜಡ್ಜ್ಮೆಂಟ್ ಕಂಡೀಷನ್. ಸರಿ ಇದೆ. ತುಂಬಾ ಧನ್ಯವಾದ ಕೇಶವಮೂರ್ತಿ ಅವರೇ ಮತ್ತು ಭೀಮಾಶಂಕರ್ ಅವರೇ. ವೀಕ್ಷಕರೇ, ಇದು ಒಳ ಮೀಸಲಾತಿ ಸಂಬಂಧಪಟ್ಟಂತೆ ಒಳ ಮೀಸಲಾತಿ ಹೋರಾಟಗಾರರಾದಂತ ಕೇಶವಮೂರ್ತಿ ಮತ್ತು ನಿವೃತ್ತ ಅಧಿಕಾರಿ ಭೀಮಾಶಂಕರ್ ಅವರ ಮಾತುಗಳು. ತಾಂತ್ರಿಕವಾಗಿ ಒಳ ಮೀಸಲಾತಿ ಸಂಬಂಧಪಟ್ಟಂತೆ ಜಾರಿ ಮಾಡೋದಕ್ಕೆ ಮತ್ತು ಕಾನೂನಾತ್ಮಕವಾಗಿ ಕೂಡ ಯಾವುದು ಸಮಸ್ಯೆ ಇಲ್ಲ ಅಂತ ಹೇಳಿರುವಂತದ್ದು. ಅದರ ಜೊತೆಗೆ ಒಂದು ಹೋರಾಟಗಾರರು ಎಚ್ಚರಿಕೆಯನ್ನು ಕೊಟ್ಟಿರುವಂತದ್ದು, ಒಳ ಮೀಸಲಾತಿ ಜಾರಿ ಮಾಡಲಿಲ್ಲ ಅಂತಂದ್ರೆ ದೊಡ್ಡ ಮಟ್ಟದ ಹೋರಾಟ ಮಾಡ್ತೀವಿ ಮತ್ತು ಜೊತೆಗೆ ಕಾಂಗ್ರೆಸ್ಗೆ ಮುಂದಿನ ಚುನಾವಣೆಗಳಲ್ಲಿ ಪಾಠ ಕಲಿಸ್ತೀವಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿರುವಂತದ್ದು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.